ಬಿ ಏನ್ರದು? ಹಾಂ, ಇವತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರೈತರು, ಕಾರ್ಖಾನೆಯವರು ಮತ್ತು ನಮ್ಮ ಹಿರಿಯರಾದ ಎಮ್ ಐ ಪಾಟೀಲ್ ಸಾಹೇಬರು ಒಂದು ಸಭೆ ನಡೆಸಿದೆವು. ಇಲ್ಲಿಯವರೆಗೆ ಕಾರ್ಖಾನೆಯವರು ಈ ಬೆಲೆ ನಿರ್ಧಾರ ಮಾಡಿಲ್ಲ, ಆಮೇಲೆ ಬಯೋಲೆಟ್ರಲ್ಲಿ ಅಗ್ರಿಮೆಂಟ್ ಮಾಡಿಸಿಲ್ಲ ರೈತರ ಜೊತೆಗೆ. ಸೊ ಈಗಾಗಲೇ ಕೆಲವರು ಪ್ರಾರಂಭ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ, ಮಾಡ್ತಾರೆ. ನಾವು 2 ದಿವಸವರೆಗೆ ಟೈಮ್ ಕೊಟ್ಟಿದ್ದೀವಿ. 2 ದಿವಸದೊಳಗೆ ಕನಿಷ್ಠ ನಮಗೆ 3,000ಕ್ಕಿಂತ ಕಡಿಮೆ ನಾವು ಒಪ್ಪೋದೇ ಸಾಧ್ಯವಿಲ್ಲ ಅಂಥೇಳಿ ನಾವು ಹೇಳಿದ್ದೀವಿ. 2 ದಿವಸ ನಂತರ ಅವ್ರು ಬಂದು ನಿರ್ಣಯ ಹೇಳ್ತಾರೆ. ಇದು ಕಾರ್ಖಾನೆ ಮಾಲೀಕರು ಏನು ಹೇಳ್ತಾರೆ? ಕಾರ್ಖಾನೆ ಮಾಲೀಕರು ಯಾರೂ ಬಾಯಿ ಬಿಡ್ತಾ ಇಲ್ಲ. ಅದಕ್ಕೆ ನಾಳೆ ಎಮ್ ಐ ಪಾಟೀಲ್ ಸಾಹೇಬ್ ನಾನು ಹೋಗಿ CM ಹತ್ರ ಮಾತಾಡಿ ಶುಗರ್ ಮಿನಿಸ್ಟರ್ ಜೊತೆಗೂ ಮಾತಾಡಿದ್ದೀವಿ, ಪರಿಹಾರ ಮಾಡ್ತಿದ್ದೆವು. ಈಗಾಗಲೇ ನಾವು BR ಪಾಟೀಲರು ನಿಮಗೆ ತಿಳಿಸಿದ ಹಾಗೆ ಸಕ್ಕರೆ ಕಾರ್ಖಾನೆಯವರಿಗೆ ಮೀಟಿಂಗ್ಗೆ DC ಅವ್ರು ಕರೆದಿದ್ದರು ಮತ್ತು ಕಬ್ಬು ಬೆಳೆಗಾರರು ಭಾಳ ಒತ್ತಡ ತಂದು ನಮಗೆ ಕಾರ್ಖಾನೆಯವರು ದರ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡಬೇಕು, ಅಗ್ರಿಮೆಂಟ್ ಕೂಡ ಮಾಡಿಕೊಡ್ಬೇಕು ಅನ್ನೋದು 2 ಕಂಡೀಷನ್ನು ಅವರು ಇಟ್ಟಿದ್ದಾರೆ. ಮತ್ತು ಅವರು ರೈತರು ಕೂಡ ಫ್ಯಾಕ್ಟ್ರಿಗಳು ಬೆಳಿಬೇಕು, ಅವರು ಚೆನ್ನಾಗಿರಬೇಕು, ಆದರೆ ರೈತರು ಕೂಡ ನಮ್ಮದು ಬೆಲೆ ಸಿಗಬೇಕು ನಮ್ಮ ಕಬ್ಬಿಗೆ ಅಂಥೇಳಿ ಅವರು ಒಂದು ರೀಸನೇಬಲ್ ಥಿಂಕಿಂಗ್ನಾಗ ಅವರು ರೈತರು ಕೂಡ ಇದ್ದಾರೆ. ಆದರೆ ಕಾರ್ಖಾನಾ ಮಾಲೀಕರು ಇವತ್ತೇನು ಅವರು ಪ್ರತಿನಿಧಿಗಳು ಬಂದಾರೆ, ಅವರು ಯಾರೂ ಜವಾಬ್ದಾರಿಯುತ ಜನರು ಬಂದಿಲ್ಲ ಅಂತ ಅನ್ನಿಸ್ತದೆ. ಮತ್ತು ಅವ್ರು ಏನೂ ಬಾಯನ್ನೇ ಬಿಡಲಿಲ್ಲ, ಎಷ್ಟು ಕೊಡ್ತೀವಿ, ಎಷ್ಟು ಡಿಸೈಡ್ ಮಾಡೀವಿ ಏನೂ ಹೇಳ್ತಾ ಇಲ್ಲ. ಇದು ಮೊಂಡತನ, ಅದು ಏನು ಅವ್ರ ಧೋರಣೆ ಇದೆ ಅನ್ನೋದು ನಾವು ತಿಳ್ಕೊಂಡೀವಿ. ಅದಕ್ಕೆ ನಾವು ನಾಳೆ BR ಪಾಟೀಲರು CM ಅವ್ರಿಗೆ ಭೇಟಿ ಆಗ್ತಾರೆ. ನಾನು ನಾಡ್ದು ಹೋಗ್ತಾ ಇದ್ದೇನೆ CM ಅವ್ರಿಗೆ ಭೇಟಿ. ಈ ಪರಿಸ್ಥಿತಿಯನ್ನು ನಾವು ಅವರಿಗೆ ತಿಳಿಸಿ ರೈತರಿಗೆ, ಯಾಕಂದರೆ ಮಳೆ ಹೆಚ್ಚಾಗಿದ್ದರಿಂದ ಬೆಳೆಗಳೆಲ್ಲ ಹೋಗ್ಬಿಟ್ಟವು. ಒಂದು ಇದೇ ಕಬ್ಬು ಸ್ವಲ್ಪ ಕಬ್ಬಿದೆ. ಇದಕ್ಕೆ ನಾವು ರೈತರಿಗೆ ಕೈ ಹಿಡಿಲಿಲ್ಲ ಅಂತಂದರೆ ಅವರು ಮತ್ತೆ ಅವರು ಬೀದಿಗೆ ಬರ್ತಾರೆ ಅನ್ನೋದು ಉದ್ದೇಶದಿಂದ ನಾವು ರೈತರ ಪರವಾಗಿ ರೈತರ ಕಾಟದಲ್ಲಿ ಇದು ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸರ್, ಗಲ್ತಿ ಆಗ್ತಿದೆ ಅಂತ ಹೇಳಿ 2 ಟನ್ ಅಲ್ಲ, ಅದು ವೇಬ್ರಿಡ್ಜ್ನಲ್ಲಿ ಇದೆ ಮತ್ತು ಇಳುವರಿನೂ ಏನೋ ಅವರು ಮಾಡ್ತಾ ಇದ್ದಾರೆ, ಕಡಿಮೆ ತೋರಿಸ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಅದರ ಬಗ್ಗೆ DC ಅವರಿಗೆ ಕ್ರಮ ತೆಗೆದುಕೊಟ್ರಿ ಅಂತ ನಾವು ಹೇಳಿದ್ದೀವಿ. ಇವೆರಡರ ಬಗ್ಗೆ ಅದೇ ಅದನ್ನು ನಾವು ಹೋದ ವರ್ಷನೇ ಈ ವಿಷಯ ನಾವು ಹೇಳಿದ್ದಾರೆ. DC ಹೋದ ವರ್ಷ ಪಾಲನೆ ಮಾಡಿಲ್ಲ, ಲ್ಯಾಬ್ ಪರ್ಮಿಷನ್ ಇನ್ನೂ ಮಾಡಿಲ್ಲ ಇವ್ರು ಲ್ಯಾಬ್. ಸೊ ಇಲ್ಲಿ ಇನ್ನೂ ಅನುಮಾನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೆ ಮಾತಾಡ್ತೀವಿ ಎಮ್ ಐ ಪಾಟೀಲ್ ಸಾಹೇಬ್ರು, ನಾವು CM ಹತ್ರ ಮಾತಾಡಿ ಪರಿಹಾರ ಕಂಡು